ಸೊ ಹಂಗಾಗಿ ಅವಾಗ ಅವ್ರೇನಂದ್ರು, ಇಲ್ಲಮ್ಮ ನಿಮ್ನ ಚೂಸ್ ಮಾಡಿದೀವಿ, ಅಟ್ಲೀಸ್ಟ್ ಯಂಗ್ ಅಚೀವರ್ ಅವಾರ್ಡ್ ತಗೊಳ್ಳಿ ಅಂತೇಳಿ 2009 ಯಂಗ್ ಅಚೀವರ್ ಅವಾರ್ಡ್ ಕೊಟ್ಟರು. ಅದಾದ್ಮೇಲೆ ಈಗ November 29 ನನಗೆ ಯೋಗ ಮತ್ತು ಸಂಸ್ಕೃತಿ ಯೂನಿವರ್ಸಿಟಿ ಫ್ಲೋರಿಡಾ ಅವರು ಸ್ವಲ್ಪ ಡಿವೈನಿಟಿಲಿ ಜಾಸ್ತಿ ಇದು ಮಾಡ್ತಾರೆ. ಸೊ ನಮಗೆ ಏನಂದ್ರೆ ಅವರು, ನೀವು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀರಾ, ಬಿಸ್ನೆಸ್ ಇಷ್ಟೆಲ್ಲ ಮಾಡಿ ಹೆಣ್ಮಕ್ಳುಗಳಿಗೆ ಸಹಾಯ ಮಾಡ್ತೀರಾ, ಎಲ್ಲ ಮಾಡ್ತಿದ್ದೀರಾ, ನಿಮಗೆ ಒಂದು ಡಾಕ್ಟರೇಟ್ ಮಾಡ್ಕೊಳ್ಳಿ, ಒಂದು ದೇವಸ್ಥಾನದಲ್ಲಿ ಇರ್ತೀರಾ. ನಾನು ಏನಂದ್ರೆ ಮಾರ್ಗದರ್ಶಕರು ಅಂತಾನೆ ಹೇಳ್ಕೊಬೇಕು ನಾವು. ಯಾಕಂದ್ರೆ ಅಮ್ಮ ನಮ್ಗೆ ಏನು ನಾವು ವಿದ್ಯೆ ಕಲ್ತು ಯಾವುದೋ ಒಂದು ಅಕಾಡೆಮಿಕಲಿ ನಾವು ಏನೋ ಕಲ್ತು ಬಂದಿರೋರಲ್ಲ. ಬಟ್ ಆದ್ರೆ ನಮ್ಗೆ ಏನಂದ್ರೆ ಅಮ್ಮ ಅಲ್ಲೇ ಸ್ಪಾಟ್ ಅಲ್ಲೇ ಜ್ಞಾನ ಕೊಡ್ತಾರೆ. ಯಾರು ಏನಾದ್ರು ಕೇಳ್ತಾರೆ ಅಂದ್ರೆ ಇಂಥ ಪೂಜೆ ಮಾಡಿ, ಅದು ಅಮ್ಮ ಶಕ್ತಿ ಕೊಟ್ಟು ಅದನ್ನ ನಮ್ಮ ಕೈಲಿ ನುಡ್ಸಿ ಅದನ್ನ ಒಳ್ಳೇದ್ ಮಾಡಿರ್ತಾರೆ. ಹಿಂಗಿದ್ದಾಗ ನಾವ್ ಯಾಕೆ ಸರಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿದಾಗ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ, ಡಾಕ್ಟರೇಟ್ ತಗೋಬೇಕಾ, ಯಾಕಂದ್ರೆ ಎಲ್ಲಾ ಕಡೆನೂ ಇದೇ ಮಾತಿದೆ, ದುಡ್ಡು ಕೊಟ್ರೆ ಯಾರಿಗ್ ಬೇಕಾದ್ರೂ ಡಾಕ್ಟರೇಟ್ ಕೊಡ್ತಾ ಇದಾರೆ. ಸೊ ಫ್ರೆಂಡ್ ಸರ್ಕಲ್ ಅಲ್ಲಿ ಇರುತ್ತಲ್ಲ ಮಾತುಗಳು. ಹಿಂಗಿದ್ದಾಗ ಡಾಕ್ಟರೇಟ್ ಅನ್ನೋದಕ್ಕೆ ಒಂದು ವಿದ್ಯೆ ಅಂದ್ರೆ ಓದಿ ನಾನು ತಗೋಬೇಕು, ಹಿಂಗ್ ತಗೊಳದ್ ಬೇಡ ಅಂತ ನನ್ಗೆ ಅನ್ಸಿತ್ತು. ಆಮೇಲೆ ಅವರು ನನಗೆ ಆ ಸಂಸ್ಥೆ ಚಾನ್ಸಲರ್ ಸರ್ ಏನ್ ಹೇಳಿದ್ರು, ಇಲ್ಲಮ್ಮ ನೀವು ತಪ್ಪು ತಿಳುವಳಿಕೆ ಇದು ನಿಮ್ಗೆ, ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ ಮಾರ್ಗದರ್ಶನ ಅಂದ್ರೆ ಸುಮ್ಮನೆ ಅಲ್ಲ, ಅದು ಗುರುಗಳ ಒಂದು ಪ್ರೇರಣೆ ಅಂತ ಮಾಡ್ತಿದ್ದೀರಾ ನೀವು. ಸಾಯಿಬಾಬಾ ಟೆಂಪಲ್ ಮಾಡಿದೀನಿ ಪಕ್ಕದಲ್ಲಿ. ಸೊ ಎಲ್ಲರೂ ಖುಷಿ ಪಡ್ತಿದ್ರು, ಗುರುಗಳ ಮೂಲಕ ನೀವು ಅಮ್ಮನ್ನ ತಲುಪೋ ತರ ಒಂದು ಪ್ರಯತ್ನ ಮಾಡಿದ್ದೀರಾ ನೀವು. ಸೊ ನೀವು ಒಂಥರ ಗುರುಸ್ಥಾನದಲ್ಲೇ ಇರ್ತೀರಿ ನಮ್ಗೆ ಅಂತ ಅಂದ್ಬಿಟ್ಟು. ಸೊ ನನಗೆ ಹಂಗೆ ಅನ್ಸ್ದಾಗ ಸರ್ ಹೇಳಿದ್ರು, ಇಲ್ಲ ಆಮೇಲೆ ನನ್ನ ಫೋಟೋಸ್ ವಿಡಿಯೋಸ್ ನಾನು ಬೇಡ ಸರ್, ನಾನು ಜಾಸ್ತಿ ಇಟ್ಕೊಂಡಿಲ್ಲ, ಒಂದು 2-3 ಹೇಳಿದೆ ಕೊಡ್ತೀನಿ ಅಂತಂದೆ ಆ ತಿಂಗಳಲ್ಲಿ. ಸೊ ಅವ್ರಂದ್ರು, ಇಲ್ಲ ನೀವು ಎಕ್ಸಾಮ್ ಬರೀತೀರಾ, ನೀವು ಒಂದು ಸ್ಕೂಲಲ್ಲಿ ಒಂದು LKG ಇಂದಾನು 10th ಓದಿ ನೀವು ಎಕ್ಸಾಮ್ ಬರೀತೀರಾ. ಎಕ್ಸಾಮ್ ಬರೆಯುವಾಗ ನೀವ್ ಏನ್ ಮಾಡಿದೀರಾ ಅಂತ ಯೂನಿಟ್ ಟೆಸ್ಟ್ ಕೊಡ್ತಾರೆ, ಫಸ್ಟ್ ಟರ್ಮ್ ಕೊಡ್ತಾರೆ, ಮತ್ತೆ ಎಲ್ಲ ಇರುತ್ತೆ. ಎಲ್ಲದ್ರಲ್ಲೂ ರಿಸಲ್ಟ್ ನೋಡಿ, ಪೇಪರ್ ನೋಡಿ ತಾನೇ ನಿಮ್ಗೆ ರಿಸಲ್ಟ್ ಕೊಡ್ತಾರೆ. ನಾವ್ ನಿಮ್ಗೆ ಏನಂತ ಕೊಡ್ಬೇಕಂದ್ರೆ, ಅವ್ರು ಬೈದ್ರು, ನೀವ್ ತಪ್ಪು ತಿಳುವಳಿಕೆ ಇದು, ಹಂಗ ಅನ್ಕೋಬೇಡಿ. ಆಮೇಲೆ ದುಡ್ಡು ಕೊಡೋದು ಅಷ್ಟೇ, ದುಡ್ಡು ಕೊಟ್ಟು ಡಾಕ್ಟರೇಟ್ ಆಗ್ತಾರೆ ಅನ್ನೋದು ಅದೆಲ್ಲಾನು ತಪ್ಪು ಕಲ್ಪನೆ. ಯಾಕಂದ್ರೆ ಲಕ್ಷಾಂತರ ಜನ ಇದಾರೆ, ಎಷ್ಟ್ ಜನ ಕೋಟಿ ಕೊಳಿತಾ ಇರೋರಿರಲ್ಲ, ಎಲ್ರಿಗೂ ಯಾಕೆ ಹುಡ್ಕೊಂಡು ಹೋಗಿ ಡಾಕ್ಟರೇಟ್ ಕೊಡಲ್ಲ ಅಲ್ವಾ? ಇಂಥ ಒಂದು ಕೆಲವೊಂದು ಇಂಥವ್ರನ್ನ ಮಾತ್ರ ಚೂಸ್ ಮಾಡ್ತೀವಿ ಅಂದ್ರೆ ಆ ಸಂದರ್ಭಕ್ಕೆ ತಕ್ಕನಂಗೆ ಯಾರೋ ಒಬ್ರು ತಗೊಂಡಿರ್ಬೋದು ದುಡ್ಡು, ಆದ್ರೆ ನೀವ್ ಅದ್ ಅನ್ಕೋಬೇಡಿ, ನೀವು ತಗೋಬೇಕು. ಅದ್ರಲ್ಲೂ ನಿಮ್ಗೆ ಅಯೋಧ್ಯದಲ್ಲಿ ಪೇಜಾವರ ಶ್ರೀಗಳು ಇಲ್ಲಿವರೆಗೂ ಡಾಕ್ಟರೇಟ್ ತಗೊಂಡಿಲ್ಲ, ಅವ್ರು ನಮ್ ಸಂಸ್ಥೆಯಿಂದ ತಗೊಳ್ತಿದ್ದಾರೆ. ಫಸ್ಟ್ ಸರ್ ಇವ್ರಿಗಾಯ್ತು, ಗುರುಜಿಗಾಯ್ತು, ಗುರುಜಿಗಾಗಿ ಅವರಿಂದ ನನ್ಗಾಯ್ತು. ಸೊ ಹಂಗಾಗಿ ನಾನು ಮಿಸ್ ಮಾಡೋದ್ ಬೇಡ, ಇದೊಂದು ಬ್ಲೆಸ್ಸಿಂಗ್ಸ್ ಅಂತ ಸೂಪರ್ ಈಗ ಡಾಕ್ಟರೇಟ್ ಮಾಡ್ಕೊಂಡು. ಮುಂದಿನ ಗುರಿ ಅಂತ ಏನಾದ್ರು ಇಟ್ಕೊಂಡಿದ್ದಾರಲ್ಲ? ಮುಂದಿನ ಗುರಿ ಖಂಡಿತ ಇದೆ. ಅದು ನಮ್ಮ ಟ್ರಸ್ಟ್ ಇಂದ ನಮ್ಗೆ ಎಜುಕೇಶನ್ ಇದರಲ್ಲಿ ನಾವು ಒಂದು ಶಿಕ್ಷಣ ಹೇಗಿರ್ಬೇಕು ಅಂತಂದ್ರೆ, ಎಲ್ಲರಿಗೂ ಒಂದು ಪ್ರೈವೇಟ್ ಸ್ಕೂಲ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಡೊನೇಷನ್ಗಳು ಅದು ಇದು ಎಲ್ಲ ಇದೆ. ಬಟ್ ನಮ್ದು ಕನಸು ಇದು. ಈ ಕನಸು ನಾನು ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಸಹಕಾರ ಬೇಕು ಎಲ್ರದ್ದು. ನಾವು ಹೋಗಿ ನಾವು ಒಬ್ಬರೇ ಮಾಡ್ಬಿಡ್ತೀವಿ ಅಂದ್ರೆ ಇದೆಲ್ಲ ಈಡೇರುವಂತದ್ದಲ್ಲ. ಯಾಕಂದ್ರೆ ಸ್ಕೂಲ್ ಪ್ರೈವೇಟ್ ಆಗಿ ನಡ್ಸೋವಾಗ ನಮ್ಗೆ ಏನ್ ಇಷ್ಟ ಬರುತ್ತೆ ಅದನ್ನ ಮಾಡೋದೇ ಬೇರೆ. ಬಟ್ ಇವಾಗ ಜನಗಳಿಗೆ ನಾವು ಒಳ್ಳೇದ್ ಮಾಡ್ಬೇಕು, ಎಲ್ರ ಸಹಕಾರ ಇದ್ರೇನೆ ಅದಾಗೋದು ನಿಜ. ಯಾಕಂದ್ರೆ ಒಂದು ಸೇವೆ ತರ ಮಾಡ್ತೀವಿ ಅಂದಾಗ ಅದು ಜನಗಳ ಒಂದು ಸಹಕಾರ ಹೇಗಿರ್ಬೇಕಂತಂದ್ರೆ, ನಾವು ಕಮ್ಮಿ ದುಡ್ಡಲ್ಲಿ ನಾವು ಅದನ್ನ ನಡೆಸ್ಬೇಕು ಸಂಸ್ಥೆನ. ಒಂದು ಎಜುಕೇಶನ್ ಸಂಸ್ಥೆ ನಡೆಸ್ತೀವಿ ಅಂದಾಗ ಅದು ಕಮ್ಮಿ ದುಡ್ಡಲ್ಲಿ ಅವ್ರಿಗೆ ಕೈಗೆ ಎಟಕ್ತಿದೆ, ನಾವು ಶಿಕ್ಷಣ ಕೊಡ್ತಿದೀವಿ ಅಂದ್ರೆ ಕೈಗೆ ಎಟ್ಕೊಂತ ಇರ್ಬೇಕು. ಪ್ರೈವೇಟ್ ಆದ್ರೆ ಈ ಗೌರ್ಮೆಂಟ್ ಸ್ಕೂಲ್ ತರನೇ ಅವ್ರಿಗೆ ಫೀಲ್ ಆಗ್ಬೇಕದು. ಸೊ ಆತರ ಒಂದು ನಮ್ಮ ಒಂದು ಡ್ರೀಮ್ಸ್ ಇದು. ಅದಾದ ನಂತರ ವೃದ್ಧಾಶ್ರಮ, ಮೇನ್ ನನಗೆ ವೃದ್ಧಾಶ್ರಮದ ಇದೆ. ಇಷ್ಟೆಲ್ಲ ಸಾಧನೆಗೆ ಕುಟುಂಬದ ಸಹಕಾರ ಇದೆ? ಅಯ್ಯೋ ಖಂಡಿತ. ನಮ್ಮಪ್ಪ ಅಂತೂ ಇಂಥದಕ್ಕೆಲ್ಲ ಖುಷಿ ಪಡ್ತಾರೆ. ಆದ್ರೆ ನಾನು ಹೊರಗಡೆ ಹೋಗಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಬೇಡ ಅಂತ. ಯಾಕೆಂದ್ರೆ ಅದು ಹೇಳ್ಬಿಡ್ತೀನಿ ಕೇಳಿ, ನನಗೆ ಅನುಭವ ಇದು ನೋಡಿ. ಇಲ್ಲಿ 10 years ಇಂದ 2015ಗೆ ಫೈನಲಿ ನಾನು ಕ್ವಿಟ್ ಮಾಡಿದೆ. ಆರ್ಟಿಸ್ಟ್ ಲೈಫ್ ಆಗ್ಲಿ, ಆಚೆ ಬಿಸ್ನೆಸ್ ಗಳು ಮಾಡೋದಾಗ್ಲಿ ಎಲ್ಲ ಕ್ವಿಟ್ ಮಾಡಿದೆ. ಯಾಕಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಜನ ಹೆಚ್ಚಾದ್ರು, ಕೋಟಿನಲ್ಲಿ ಬಾಬಾ ಕೂಡಿಸಿದೆ ನಾನು. ಸಾಯಿಬಾಬಾ ಫಾಲೋವರ್ಸ್ ಹೆಚ್ಚಾಗಿದ್ದಾರೆ. ಸೊ ಹಂಗಾಗಿ ಸಪ್ರೇಟ್ ಮಾಡಿ ದೇವಸ್ಥಾನನೇ ಮಾಡಿ ಅವ್ರಿಗೆ ಸಪ್ರೇಟ್ ಕೂಡಿಸ್ಬಿಟ್ಟೆ. ನಾನು ಅಂಗಡಿಲಿ ಇಟ್ಕೊಂಡಿದ್ದೀನಿ. ಸೊ ಅದಾದ್ರ ಮೇಲೆ ಏನಂದ್ರೆ ಒಂದು ಡ್ರಾಸ್ಟಿಕ್ ಚೇಂಜಸ್ ಅಂದ್ರೆ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಜಾಸ್ತಿ ಆದ್ರು. ಆಮೇಲೆ ನಮ್ಗೆ ನಡ್ಸಕ್ ಆಗ್ತಿರ್ಲಿಲ್ಲ. ಈ ಆರ್ಕೆಸ್ಟ್ರಾ ಅಂದ್ರೆ ಆಚೆ ಹೋಗ್ಬೇಕು, ಓಡಾಟ, ಬೆಳಗಿನ ಜಾವ ಬರ್ಬೇಕು ಮೇನು.
ಈ ತರ ಎಲ್ಲ ಇದೆ. ಇಂಥ ಟೈಮಲ್ಲಿ ನಾನು ಇಲ್ಲಿ ದೇವಸ್ಥಾನಲ್ಲೂ ಇರಕ್ಕಾಗ್ತಿಲ್ಲ, ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಯಾವ್ದು ಕೆಲಸ ಮಾಡಲ್ಲ. ನಿಮ್ಗೆ ಹೇಳಿದ್ನಲ್ಲ, ಈ ಭರತನಾಟ್ಯ ಕಲ್ತಿದ್ದಾಗ್ಲಿ ಒಂದ್ ಸಂಗೀತ ಎಲ್ಲ ಅರ್ಧಂಬರ್ಧ ಹಿಂಗೆ ಇದನ್ನು ಆಗೋಗುತ್ತೆ. ಸೊ ಬೇಡ ಅಂತ ಹೇಳಿ ಕೊನೆಗೆ ನಾನು ಅದನ್ನ ಕ್ವಿಟ್ ಮಾಡಿದೆ 2015 ಅಲ್ಲಿ. ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಆಚೆಗೆ ಹೋದೆ. ಈ 10 years ನಾನು ಫುಲ್ ಕಂಪ್ಲೀಟ್ಲಿ ಟೆಂಪಲ್ ಅಲ್ಲೇ ಇರ್ತಿದ್ದೆ, ಫುಲ್ ಟೈಮ್ 7 ಮಾರ್ನಿಂಗ್ ಇಂದ 10:30 ತನಕ ಫುಲ್ ಟೈಮ್ ಅಲ್ಲಿಗೆ. ನಾನು ಎಲ್ಲೂ ಔಟ್ಸೈಡ್ ಎಲ್ಲೂ ಹೋಗಿಲ್ಲ, ಧರ್ಮಸ್ಥಳ ಕುಕ್ಕೆ ಬಂದ್ಬಿಟ್ರೆ. ನಾನು ಇಲ್ಲಿವರೆಗೂ ಈ 10 years ಅಲ್ಲಿ ನಾನು ಯಾರು ಕೂಡ ನಂಗೆ ತೋರ್ಸಕ್ಕಾಗಲ್ಲ ಇಂಥ ಕಡೆಯಲ್ಲಿ ಹೋದ್ರು ಅಂತ. ಸೊ ಈಗ 2 years ಇಂದ ಸ್ವಲ್ಪ ನಾನು ಆಚೆ ಟೈಮ್ ಕೊಡ್ತಾ ಇದೀನಿ. ಯಾಕಂದ್ರೆ ನಮಗೂ ಏಜ್ ಆಗ್ತಾ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು. ಈ ಮಕ್ಳು ದೊಡ್ಡವರಾದ್ರೆ, ಈಗ ನನ್ನ ಮಗ ಇದ್ದಾನೆ ನೋಡ್ಕೊಳ್ತಾನೆ. ಸೊ ಹಿಂಗೆಲ್ಲ ಅನ್ಸಿ ನನ್ಗೆ ಆಚೆ ಓಡಾಡಕ್ ಶುರು ಮಾಡಿದೆ. ಬಟ್ ನನ್ಗೆ ಏನಾಯ್ತೋ ಗೊತ್ತಿಲ್ಲ, ಹೋಗ್ಬಿಟ್ಟು ನಾನು ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನನ್ನ ಬಿಸ್ನೆಸ್ ಎಲ್ಲ ಮತ್ತೆ ರೀಸ್ಟಾರ್ಟ್ ಮಾಡಕ್ ಹೋದೆ. ನಿಜವಾಗ್ಲೂ ನಾನು ಇಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದಕ್ಕಿಂತ ಪಾಸಿಟಿವ್ ಥಾಟ್ಸ್ ಅನ್ಕೊಳ್ಳಿ, ಈ ಅಟ್ಮಾಸ್ಫಿಯರ್ ಅಲ್ಲೇ ನೋಡ್ತಿದ್ದೆ. ದೇವಸ್ಥಾನಕ್ಕೆ ಬಂದಾಗ ನಾವು ಒಳ್ಳೇದ್ ಮಾಡೋದು, ಅವರಿಗೆ ಅವ್ರು ಒಳ್ಳೇದ್ ಕೇಳೋದು, ಒಳ್ಳೇದಾಗ್ಬೇಕಂತ ಕೇಳೋದು, ಈ ತರ ನೋಡ್ತಿದ್ದೆ. ಆದ್ರೆ ಮತ್ತೆ ನಾನು ಆಚೆಗೆ ಹೋದಾಗ್ಲೇ ಗೊತ್ತಾಗ್ತಿರೋದು, ಇಲ್ಲ ಜನ ಆಚೆ ಇನ್ನೂ ಹೊರಗಡೆ ಹಿಂಗೆ ಇದ್ದಾರೆ. ಸೊ ಏನು ಯಾವ್ದ್ರಲ್ಲೂ ಅವ್ರ ಬದಲಾವಣೆ ಆಗಿಲ್ಲ. ಯಾಕಂದ್ರೆ ಕೋವಿಡ್ ಆದ್ಮೇಲೆ ನಮ್ ದೇವಸ್ಥಾನದಲ್ಲಿ ಜನ ಹೆಚ್ಚಾಗೋದು. ಕೋವಿಡ್ ಆದ್ಮೇಲಂತೂ ಸಿಕ್ಕಾಪಟ್ಟೆ ನಂಬ್ತಾರೆ ದೇವ್ರನ್ನ. ಯಾವ ತರ ಅಂತ ಅದು ನಾವ್ ಹೇಳಕ್ಕಾಗಲ್ಲ, ಅಷ್ಟು ಜನ ಹೆಚ್ಚಾಗೋದಕ್ಕೆ ಕಾರಣನೇ ಅದೇನೆ, ಕೋವಿಡ್ ಇಂದ. ಸೊ ಹಿಂಗಿದ್ದಾಗ ನನ್ಗೆ ಅನ್ಸ್ತು ಆಚೆನೂ ಹಾಗೆ ಇರ್ತಾರೆ ಜನ, ಬದಲಾವಣೆ ಆಗಿದ್ದಾರೆ ಅಂದ್ರೆ ಖಂಡಿತ ಇಲ್ಲ. ಅದ್ರಿಂದ ನಮ್ಮ ಅಪ್ಪನಿಗೆ ನೀನ್ ಆಚೆ ಅಂತೂ ಹೋಗ್ಬೇಡ, ನೀನ್ ಏನೇ ಮಾಡ್ತಿ ಇಲ್ಲೇ ಕುತ್ಕೊಂಡ್ ಮಾಡು ಅಂತಾರೆ. ಅಲ್ಲೇ ಕುತ್ಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲಪ್ಪ, ಯಾಕಂದ್ರೆ ಸೋರ್ಸ್ ಆಫ್ ಇನ್ಕಮ್ ಬೇಕಲ್ಲ, ಸ್ವಲ್ಪ ಹೆಚ್ಚಾಗಿದ್ರೆ ತಾನೇ ನಾವ್ ಇನ್ನೊಬ್ರಿಗೆ ಕೊಡಕ್ಕಾಗತ್ತೆ. ಸೊ ಆತರ ನನ್ನ ಯೋಚನೆ. ಸೊ ಒಂದು ಶಾಲೆ ಅಂತೂ ತೆಗಿತೀವಿ, ಶಾಲೆ ವೃದ್ಧಾಶ್ರಮ, ಇದು ನಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್. ನಮ್ಮ ಆಸೆ ಕನಸು ಎಲ್ಲಾನು ಅಮ್ಮ ಈಡೇರಿಸ್ಬೇಕು. ಖಂಡಿತವಾಗ್ಲು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಬ್ಬ ಮಹಿಳಾ ಸಾಧಕಿಯಾಗಿ ಸ್ಥಾನದಲ್ಲಿ ಕೂತಿದ್ದೀರಿ ಅಂದ್ರೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ಒಂದು ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಮಗಳಾಗಿ ಆ ಜವಾಬ್ದಾರಿಗಳ ಜೊತೆ ವೇರಿಯಸ್ ಡಿಪಾರ್ಟ್ಮೆಂಟ್ ಎಲ್ಲ ರೀತಿಯಲ್ಲೂ ಇಲ್ಲೂ ಮಾಡೋಣ, ಈ ಥರದೊಂದು ಮನೋಭಾವ ಇತ್ತು ನಿಮಗೆ. ಖಂಡಿತವಾಗ್ಲೂ ನಿಮ್ಮ ಮುಂದಿನ ಈ ಶಾಲೆ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಅವೆಲ್ಲವೂ ಕೂಡ ಯಶಸ್ವಿಯಾಗಲಿ ಅಂತ ನಮ್ಮ ಕಡೆಯಿಂದ ನಿಮ್ಮ ಹಾರೈಕೆ. ಅಮ್ಮನವ್ರ ಆಶೀರ್ವಾದ ಇದ್ರೆ ನಿಜ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಜನಗಳಿಗೆ ಅನ್ಸ್ಬೇಕದು. ಇಲ್ಲ ಇವ್ರು ಆನೆಸ್ಟ್ ಆಗಿ ಮಾಡ್ತಿದ್ದಾರೆ ಅಂದಾಗ ಅವ್ರು ನಿಂತ್ಕೊಂಡ್ಬಿಡ್ತಾರೆ ನಮ್ ಜೊತೆ, ಅದಂತೂ ಗ್ಯಾರಂಟಿ. ಯಾಕಂದ್ರೆ ನಾವ್ ಅಲ್ಲಿ ದೇವಸ್ಥಾನದಲ್ಲಿ ಇಂಥದ್ದೆಲ್ಲ ನೋಡ್ತಿರ್ತೀವಲ್ಲ, ಯಾವಾಗಲೂ ಏನೇ ಒಳ್ಳೆ ಕೆಲ್ಸ ಆದ್ರೂ ಮುಂದಕ್ಕೆ ಬರ್ತಾರೆ ಅವ್ರೇನೆ. ಕೆಲವರು ಮಾತ್ರ ಎಲ್ಲೋ ನೋಡಿ ನನ್ಗೆ ಅದೇ ಅನ್ಸೋದು, ದೇವ್ರಿಗೂ ಕೂಡ ನೆಗೆಟಿವ್ ಇರ್ತಾರೆ ಆಯ್ತಾ, ನೆಗೆಟಿವ್ ಕಮೆಂಟ್ಸ್ ಹಾಕೋರು ಇರ್ತಾರೆ. ನಾವ್ ದೇವ್ರ ಬಗ್ಗೆ ಮಾತಾಡಿದಾಗ ಇತ್ತೀಚೆಗೆ ಒಂದು ಇದ್ರಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಪಾಡ್ಕಾಸ್ಟ್ ಅಲ್ಲಿ ನಾನು ಭಾಗಿಯಾಗಿದ್ದೆ. ಸೊ ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ, ಅಯ್ಯೋ ದೇವ್ರ ನಾನು ಮಾತಾಡ್ತಿರೋ ವಿಷಯನೇ ಬೇರೆ, ಕಮೆಂಟ್ ಮಾಡೋ ವಿಷಯನೇ ಬೇರೆ. ಇಲ್ಲ ಸಮಯ ಅದಕ್ಕೆ ವೇಸ್ಟ್ ಮಾಡಬೇಡಿ, ತುಂಬಾ ಇದೆ ನಿಮ್ಮ ಮನೇಲಿ ಇರುವಂತದನ್ನೇ ನೀವೇನೋ ಒಂದು ಗ್ರೋತ್ ಮಾಡ್ಬೋದು, ಅದಕ್ಕೆ ಟೈಮ್ ಕೊಡಿ. ನಾನು ಅದೇ ಹೇಳೋದು ಎಲ್ರಿಗೂ, ಕಮೆಂಟ್ ಹಾಕೋದೇನು ದೊಡ್ಡ ವಿಷಯ ಅಲ್ಲ ಆಯ್ತಾ. 2 ನಿಮಿಷದ ಕೆಲಸ ಆದ್ರೆ ಆಗ್ತೀರಾ, ಪಾಸಿಟಿವ್ ಆಗ್ತೀರಾ, ರಾಂಗ್ ಕಮೆಂಟ್ಸ್ ಹಾಕ್ಬಿಡ್ತೀರಾ, ಹಂಗೆ ಹಿಂಗೆ ಅದೆಲ್ಲ ಬಿಟ್ಟಾಕಿ ನಿಮ್ ಮನೇಲಿ ಏನಾದ್ರೂ ಒಂದು ದೊಡ್ಡದಾಗಿ ಅಚೀವ್ ಮಾಡಕ್ಕೆ ನಿಮ್ಗೆ ನಿಜವಾಗ್ಲೂ ಟೈಮ್ ಕೊಟ್ರೆ ಅಮ್ಮನೇ ಜ್ಞಾನ ಕೊಡ್ತಾರೆ. ದೇವ್ರನ್ನ ನಂಬ್ಕೊಂಡು ಹೋಗ್ಬೇಕು ನಾವೇನಿಕ್ಕಾದ್ರೂ, ಅಷ್ಟೇ ನಾನು ಅನ್ಕೊಳ್ಳೋದು. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಸೋ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.